ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬಿಟ್ರೆ ಸಂಬಳ ಜಾಸ್ತಿ, ಬೋನಸ್ ಜಾಸ್ತಿ, ಇನ್ಕ್ರಿಮೆಂಟ್ ಜಾಸ್ತಿ, ಎಲ್ಲನೂ ಜಾಸ್ತಿ. ಆಗ ನಾವು ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಕ್ಲಾಸ್ಗೆ ಹೋಗ್ಬಿಡ್ತೀವಿ. ಹೌದೇನ್ರಿ? ಅಪ್ಪ ಭಗವಂತ, ಈ ಸಲ ನನ್ನ ಗಂಡಂಗೆ ಪ್ರಮೋಷನ್ ಸಿಗ್ಲೇಬೇಕು. ಹೋದ ಸಲ ಕೈ ಕೊಟ್ಟಂಗೆ ಕೊಡಬೇಡ. ಕೊಡಲೇಬೇಕು ಅಂತಿದ್ರೆ ಪ್ರಮೋಷನ್ನೇ ಕೊಟ್ಬಿಡು. ಥ್ಯಾಂಕ್ಸ್ ಗಿರಿ. ಸರಿ, ನೀನು ಮಲ್ಕೋ, ನಾನು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಲ್ಕೊಡ್ತೀನಿ. ಸರಿ ರೀ, ಟೀ ಮಾಡ್ಕೊಂಬರ್ತೀನಿ. ಯಾಕೆ, ಹಾಲು ಮಿಕ್ಕಿದ್ಯಾ? ಅಯ್ಯೋ ಇಲ್ಲ ರೀ, ಇಷ್ಟೊತ್ತಾದರೂ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ನಿದ್ದೆಗಣ್ಣಲ್ಲಿ ರಾಜ ಚಡ್ಡಿಗಳು ಅಂತ ಬರೆಯೋದ್ರ ಬದಲು ರಾಜ ಕಡ್ಡಿಗಳು ಅಂತ ಬರೆದ್ಬಿಟ್ರೆ. ಓ, ಒಂದೇ ಒಂದು ಸಣ್ಣ ಮಿಸ್ಟೇಕು ಆಗಬಾರ್ದು. ಯಾವುದೇ ಕಾರಣಕ್ಕೂ ನನ್ನ ಗಂಡ ಅಸಿಸ್ಟೆಂಟ್ ಮ್ಯಾನೇಜರ್ ಆಗೋದು ತಪ್ಪಾರ್ದು. ನನ್ನ ಗಂಡ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡಬೇಕು. ಅದೇ ತಾನೇ ನಿನಗೆ ಆಸೆ? ಇಲ್ಲ ರೀ, ಹಾಗೇನಿಲ್ಲ. ನೀವು ಸೇಲ್ಸ್ ಮ್ಯಾನೇ ಆಗಿರಿ, ನೀವು ಮ್ಯಾನೇಜರೇ ಆಗಿ, ನನ್ನ ಪಾಲಿಗೆ ನೀವೇ ದೇವರು. ಎಲ್ಲ ಕಳ್ಕೊಂಡು ನೀವು ಜವಾನ ಆದರೂ ನನಗೆ ನೀವೇ ಯಜಮಾನ. ಅದಕ್ಕೆ ನಿಮ್ಮ ಪ್ರಮೋಷನ್ ಸಿಗಲಿ ಬಿಡಲಿ, ನನ್ನ ಮನಸ್ಸಲ್ಲಿ ನಿಮಗಿರೋ ಸ್ಥಾನ ಯಾವತ್ತೂ ಬದಲಾಗಲ್ಲ. ಸರಿ, ನೀವು ಕೆಲಸ ಮಾಡ್ತಾ ಇರಿ, ನಾನು ಟೀ ತೊಗೊಂಬರ್ತೀನಿ. 14 ಆಯಿತು. ಪ್ಯಾಂಟ್ ಹಾಕೊಂಡಿದ್ದೀನಿ, ಶರ್ಟ್ ಹಾಕೊಂಡಿದ್ದೀನಿ. ಟೈ ಗಿರೇ, ನನ್ನ ಟೈಯಲ್ಲೇ ಮಂಚಿನ ಮೇಲೆ ಇದೆ ನೋಡು. ಸಿಕ್ತು. ಗಿರಿ, ನನ್ನ ವಾಚು ಆ ಕನ್ನಡಿ ಕೆಳಗಿರೋ ಟೇಬಲ್ ಮೇಲೆ ಇದೆ ನೋಡು. ಸಿಕ್ತು. ಗಿರಿ, ನನ್ನ ಆಫೀಸ್ದು ಫೈಲ್ ಕೊಟ್ಟಿದ್ನಲ್ಲ, ಎಲ್ಲೇ? ನಿನ್ನ ಲೇ ಆ ಟೇಬಲ್ ಮೇಲೆ ಇದೆ ನೋಡು. ಕಣ್ಣು ಕಾಣಲ್ವೇನೋ? ಈಗಲೆಲ್ಲ ನೀನು ಸಣ್ಣ ಹುಡುಗ ಇದ್ದಾಗಲಿಂದ ಹಾಗೇನೆ ಟಾಯ್ಲೆಟಲ್ಲಿ ಕೂತ್ಕೊಂಡು ಅಮ್ಮ ಆಯ್ತು ನೀರು ತಗೊಂಬ ಅಂತ ಕೂಗಾಡ್ತಿದ್ದೆ. ನಿನಗಿನ್ನ ನಿನ್ನ ಮಗ ಸ್ಕಂದನೇ ಬೆಟರು. ಪಿತಾಜಿ ಚುಪ್ಕಿ ಚಲೋಕೆ. ಚಿಕ್ಕ ವಯಸ್ಸಿನ ಮ್ಯಾಟ್ರ್ ಅಲ್ಲ ಇವಾಗ ಬೇಕಾ? ಮೊದಲೇ ನನ್ನ ಟೆನ್ಷನ್ ನನಗೆ. ಇವತ್ತು ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಲ್ಲಿ ನಾನು ಒಂದು ಪ್ರೆಸೆಂಟೇಷನ್ ಕೊಡಬೇಕು. ಆ ಪ್ರೆಸೆಂಟೇಷನಲ್ಲಿ ನಾನು ಸಕ್ಸಸ್ಫುಲ್ ಆಗಲೇಬೇಕು. ನಾನು ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೂ ನನ್ನ ಹೆಂಡತಿ ಮಹಾಲಕ್ಷ್ಮಿ ಥರ ನನ್ನ ಎದುರುಗಡೆ ಬಂದರೆ ಆ ಕೆಲಸ. ಬಂದ್ಯಾ? ಆಗ್ಲಿಂದ ಕೂಗ್ತಾನೆ ಇದ್ದೀನಿ. ಎಲ್ಲಿ ಹೋಗಿದ್ದೆ ನೀನು? ದೇವಸ್ಥಾನಕ್ಕೆ ಹೋಗಿದ್ದೆ ರೀ. ನಿಮಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿಟ್ಟು ಮಾವಂಗೆ ಹೇಳಿ ಹೋಗಿದ್ದೆ. ದೇವಸ್ಥಾನಕ್ಕೆ ಬಾ ಅಂತ ದೇವ್ರು ಇವಾಗಲೇ ಇನ್ವಿಟೇಷನ್ ಕೊಟ್ಟಿದ್ನಾ? ಅಲ್ಲ, ನನಗೆ ಆಫೀಸಿಗೆ ಲೇಟ್ ಆದರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಪ್ರತಿ ಸರಿ ಹೀಗೆ ಮಾಡ್ತಿಲ್ಲ, ಯಾಕೆ? ಅಯ್ಯೋ ಸಾರಿ ರೀ, ಹೋಗ್ಲಿ ಬಿಡಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದು ನಿಮಗೆ ಒಳ್ಳೇದಾಗ್ಲಿ ಅಂತಾನೆ. ನಿಧಾನ. ಎಲ್ಲ ಚೆಲ್ಬಿಟ್ಯಾ? ಹಿಂಗೆ ಹೋಗ್ಲಾ ಆಫೀಸ್ಗೆ ನಾನು? ಅಯ್ಯೋ, ಇಷ್ಟಕ್ಕೆಲ್ಲ ಏನು ಆಗಲ್ಲ ಬಿಡಿ. ಏನೇನು ಆಗಲ್ಲ. ಪ್ರೆಸೆಂಟೇಷನ್ ನಡಿಬೇಕಾದ್ರೆ ಎಲ್ಲರೂ ನನ್ನ ಮುಖ ನೋಡಬೇಕು, ಎಲ್ಲರ ಗಮನ ನನ್ನ ಮಾತಿನ ಮೇಲೆ ಇರಬೇಕು. ಈ ತರ ಕಲೆ ಆಗಿದ್ರೆ ಎಲ್ಲರೂ ಇದನ್ನೇ ನೋಡ್ತಾರೆ. ನಾನು ಮಾತು ಯಾವನು ಕೇಳಿಸ್ಕೊಳಲ್ಲ. ನೀನು ಎಷ್ಟು ಸರಿ ಹೇಳಿದ್ರು ಬುದ್ಧಿನೇ ಬರಲ್ಲ. ಅಯ್ಯೋ ರೀ ದೇವ್ರೆ, ನನ್ನ ಮೇಲಿನ ಕೋಪಕ್ಕೆ ನೀನು ಪ್ರಸಾದ ತಗೊಳ್ದೆ ಹಾಗೆ ಹೋಗ್ಬಿಟ್ರು. ನೀನು ಕೋಪ ಮಾಡ್ಕೋಬೇಡ ಪ್ಲೀಸ್. ಅವ್ರಿಗೆ ಒಳ್ಳೇದಾಗ್ಲಪ್ಪ. ಹಾಳಾದ ಗಾಡಿ ಇವಾಗಲೇ ಕೈ ಕೊಡುತ್ತೆ. ಎಲ್ಲ ಸಮಸ್ಯೆಗಳು ನನಗೆ ಬಂದು ಸಾಯುತ್ತೆ. ಮೊದಲೇ ಲೇಟ್ ಆಗಿದೆ. ಪ್ರೆಸೆಂಟೇಷನ್ ಏನಾಗುತ್ತೋ ಏನೋ. ಅಯ್ಯಯ್ಯೋ, ಛೇ, ಇದು ಬೇರೆ ಅರ್ಧೋಯ್ತಾ? ಛೇ, ನನ್ನ ಹಣೆ ಬರನೇ ಸರಿ ಇಲ್ಲ. ಇವಾಗ ಇದನ್ನ ಹಾಕೊಂಡು ನಾನು ಆಫೀಸ್ಗೆ ಹೆಂಗೆ ಹೋಗ್ಲಿ? ಅಣ್ಣ ಟೈಮು ಕೆಟ್ಟ ಟೈಮು. ಏನಣ್ಣ, ಯಾರು ಇರಲಿ ಇಲ್ಲದೆ ಇರಲಿ, ನಾನು ಮಾತ್ರ ಒಂದು ನಿಮಿಷ ನಿಲ್ಲಲ್ಲ ಅಂತ ಮುಂದೆ ಹೋಗೋ ಟೈಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದಣ್ಣ? ಅಪ್ಪ, ಗಡಿಯಾರದಲ್ಲಿ ಮುಳ್ಳಿರುತ್ತೆ. ಆ ಮುಳ್ಳು ಟೈಮ್ ನೋಡ್ಕೊಂಡು ಚುಚ್ಚುತ್ತೆ. ಚುಚ್ಚಿತು ಹರಿದೋಯ್ತು. ಈಗ ಆಫೀಸ್ಗೆ ಹೆಂಗೆ ಹೋಗ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗೇನು ನಿನಗೆ ಟೈಮ್ ತಾನೇ ಬೇಕು? 10 ಎಷ್ಟಣ್ಣ? 10 ನೋಡಿದೆ ಅಣ್ಣ, ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಆದರೆ ಈಗ ಆ ಟೈಮೇ ನಿನ್ನನ್ನು 10 ಅಂತ ಹೇಳ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲನೂ ನಮ್ಮ ಕಣ್ಣು ಮುಂದೆನೇ ಇರುತ್ತಣ್ಣ. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಬಣ್ಣ ನಮ್ಮ ಒಳಗಡೆ ಇರಬೇಕಷ್ಟೇ.
ಅಪ್ಪ ನಿನ್ನ ಬೋಧನೆ ಕೇಳೋಕ್ಕೆ ನನಗೆ ಟೈಮ್ ಇಲ್ಲ. ಆಫೀಸಲ್ಲಿ ಮೀಟಿಂಗ್ ಇದೆ, ಶರ್ಟ್ ಹರಿದೋಗಿದೆ, ಹೆಂಗೆ ಹೋಗ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ದಯವಿಟ್ಟು ಹೋಗಪ್ಪ. ಅಣ್ಣ ಬಣ್ಣ ಬಳಿಯೋನು ಇವ್ನಿಗೇನು ಗೊತ್ತಿರಲ್ಲ ಅಂತ ಅನ್ಕೋಬೇಡಿ ಅಣ್ಣ. ಜಗತ್ನಲ್ಲಿ ಬೇಡ ಅಂತ ಬಿಟ್ಟವ್ರೆ ಒಂದಿನ ಉಪಯೋಗಕ್ಕೆ ಬರೋದು. ಜನ ಒಂಥರ ನೋಟಿದ್ದಂಗಣ್ಣ, ಕೆಲವೊಂದ್ಸಲ ಕೆಲವೊಂದು ಕಡೆ ಉಪಯೋಗಕ್ಕೆ ಬರ್ತಾರೆ. ಇವಾಗೇನು ಈ ಹರಿದೋಗಿರೋ ಶರ್ಟ್ ಹಾಕೊಂಡು ಆಫೀಸ್ಗೆ ಹೆಂಗೆ ಹೋಗೋದು ಅಂತಲ್ವಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಶರ್ಟ್ ಬಿಚ್ಕೊಡ್ತೀನಿ, ಹಾಕೋತೀರಣ್ಣ? ಏನು ನಿನ್ನ ಶರ್ಟ್ ಹಾಕೊಂಡು ನಾನು ಮೀಟಿಂಗ್ ಹೋಗ್ಬೇಕಾ? ಅಣ್ಣ ಪುಣ್ಯಾತ್ಮ, ತಮಾಷೆ ಮಾಡೋಕ್ಕೆ ನಿನಗೆ ಬೇರೆ ಯಾರೂ ಸಿಗ್ಲಿಲ್ವಾ? ಮೊದಲೇ ಶರ್ಟ್ ಹರಿದೋಗಿದೆ. ಭಗವಂತ, ನನಗೆ ಯಾಕೆ ಈ ಕಷ್ಟಗಳು ಕೊಡ್ತೀಯಾ? ಅಣ್ಣ ಈ ಕೋಪ, ಆತಂಕ, ಆವೇಶ, ಸ್ನೇಹ ಇದೆಲ್ಲನೂ ಒಂದು ಬಣ್ಣ. ನಾವು ಖಾಲಿ ಗೋಡೆಗೆ ಬಣ್ಣ ಬಳಿತೀವಿ, ಆ ದೇವರು ಖಾಲಿ ಮನಸ್ಸಿಗೆ ಬಣ್ಣ ಬಳಿದು ಕಳಿಸ್ತಾನೆ. ಅದರಲ್ಲಿ ಯಾವುದು ಹೆಚ್ಚಿಗೆ ಇರಬೇಕು ಅಂತ ನಾವು ತಾನೇ ನಿರ್ಧಾರ ಮಾಡ್ಬೇಕಲ್ವಣ್ಣ? ಆಹಾ, ನೀನು ಗೋಡೆ ಮೇಲೆ ಪೇಂಟ್ ಬೆಳೆಯೋನಾದರೂ ನಿನ್ನ ಮಾತುಗಳು ಪೇಂಟಿಂಗ್ ಥರ ಇದೆ. ಆದರೆ ಅದನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ಈಗೇನಪ್ಪ ಈ ಶರ್ಟ್ ಕೊಡ್ತೀಯಾ? ನಿನಗೇನು ತೊಂದರೆ ಇಲ್ಲ ತಾನೇ? ಅಣ್ಣ ನನಗೇನು ತೊಂದರೆ ಇಲ್ಲ, ನಾನು ನಿಮಗೋಸ್ಕರನೇ ಬಂದಿದ್ದೀನಿ ಅನ್ಕೊಳ್ಳಿ. ನನಗೋಸ್ಕರ ಬಂದ್ಯೋ, ನನ್ನ ಟೈಮಿಗೆ ಸರಿಯಾಗಿ ಬಂದ್ಯೋ ಗೊತ್ತಿಲ್ಲ. ಒಟ್ನಲ್ಲಿ ಭಗವಂತ ಬಂದಾಗ ಬಂದೆ. ಶರ್ಟ್ ಬಿಚ್ಕೊಡು, ನನ್ನ ಶರ್ಟ್ ನಿಂಗೆ ಕೊಡ್ತೀನಿ. ಆಹಾ, ಫಿಟ್ಟಿಂಗು ಕರೆಕ್ಟಾಗೇ ಇದೆ. ಹರಿದೋಗಿರೋ ಡ್ರೆಸ್ ಹಾಕೊಂಡು ಉಗಿಸ್ಕೊಳ್ಳೋದಕ್ಕಿಂತ ಈ ಬಣ್ಣ ಶರ್ಟ್ ಹಾಕೊಂಡು ಬೈಸ್ಕೊಳ್ಳೋದು ವಾಸಿ. ಒಟ್ಟಿನಲ್ಲಿ ಎಲ್ಲ ಪುಟ್ಟ ವ್ಯಕ್ತಿ ಪಾಪ, ಅವನಿಗೂ ಲೇಟ್ ಆಯಿತೋ ಏನೋ. ಒಟ್ಟಿನಲ್ಲಿ ದೇವ್ರ ಥರ ಬಂದ. ತುಂಬ ಥ್ಯಾಂಕ್ಸ್ ಅಪ್ಪ. ಏನೇ ಅವನು ಇಂಥ ಬಟ್ಟೆ ಹಾಕೊಂಬಂದೇನೆ, ಆಫೀಸಿಗೆ ಬರೋಕೆ ಹುಟ್ಟ ಇದು. ಬಾಸ್ಗೆ ಆಗಲೇ ಸಾರಿ ಕೇಳ್ಬಿಟ್ನಲ್ಲ ಅಕ್ಕ. ಬಾಸೆ ಒಪ್ಕೊಂಡ್ಮೇಲೆ ನಾವೇನು ಮಾತಾಡೋಕ್ಕಾಗತ್ತೆ? ಸುಮ್ ಕುತ್ಕೋತೀರ ನೀವು? ಪ್ರೆಸೆಂಟೇಷನ್ ಐತಿಲ್ಲ, ಅವ ಶಿವ ನಿಂತಾನ, ವಟ 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 ಅನ್ಕೋತ ಕುತ್ಕೊಂಡ್ಬಿಟ್ಟಿರಿ. ಹಾಂ, ನೀ ಚಲೋ ಮಾಡಪ್ಪ. ಶುರು ಮಾಡಿ ತುಂಬ ಹೊತ್ತಾಯ್ತು, ಇನ್ನೇನು ಮುಗ್ದೋಗುತ್ತೆ. 1 ಕೋಟಿ ಸಲ ರಾಮನಾಮ ಬರಿತಿದ್ರಿ ಅಂದ್ರೆ ತಮಾಷೆ ಮಾತಾ ಮರ್ರೆ. ಎಂಥ ದೈವಭಕ್ತಿ ಮರ್ರೆ ನಿಮ್ದು. ಹೌದು ಸರ್. ಸರ್, ನಮ್ಮ ಕಂಪನಿಯಲ್ಲಿ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಿಟ್ಟು ಮೊದಲು ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಪರಿಹರಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಲೈನ್ನಾಗದನಮ್ಮ, ಮುಂದುವರ್ಸಪ್ಪಿ. ಥ್ಯಾಂಕ್ ಯು ಸರ್. ಸೊ ಬೇಸಿಕಲಿ ಚಡ್ಡಿ ಅಂದರೆ ಏನು? ಅಂಡರ್ವೇರು. ಸೂಪರ್ ಸರ್, ಸೂಪರ್. ನಾನು ಟ್ರಾನ್ಸ್ಲೇಷನ್ ಕೇಳಲಿಲ್ಲ ಸರ್, ಚಡ್ಡಿಯ ಅರ್ಥ ಏನು ಅಂತ ಕೇಳಿದ್ದು. ಚಡ್ಡಿ ಅಂದ್ರೇನೆ ರಕ್ಷಣೆ, ಅದರಲ್ಲೂ ಮಾನ ರಕ್ಷಣೆ. ಆ ರಕ್ಷಣೆ ನಮ್ಮ ರಾಜ ಚಡ್ಡಿಯ ಹೊಣೆ. ಅಕ್ಕ, ದಿನಕ್ಕೆ ಎಷ್ಟು ಸಲ ಬರೀತೀಯಾ? ದಿನಕ್ಕೆ 10,000 ಸಲ ಬರಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.